ಈ ಮದುವೆಗೆ ಬಂದ ಜನರಿಗೆ ನಾನು ಏನಂತ ಪ್ರೀತಿಯ ಹೆತ್ತಪ್ಪನಾದ ರುದ್ರಪ್ಪನಿಗೆ ನಿಮ್ಮ ಮುದ್ದೆ ಮಗಳಾದ ಅಂಬಿಕಾ ತಿಳಿಸುವುದೇನೆಂದರೆ, ಹೆತ್ತ ತಾಯಿ ತೀರಿ ಹೋದ್ಮೇಲೆ ನನ್ನನ್ನು ಮುದ್ದಾಗಿ ಬೆಳೆಸಿ ನನಗೆ ವಿದ್ಯಾಭ್ಯಾಸ ಕಲಿಸಿದರು. ನನ್ನ ಒಪ್ಪಿಗೆಯೊಂದಿ ನನ್ನ ಪ್ರಿಯತಮನ ಜೊತೆಗೆ ಮದುವೆ ಮಾಡಲು ಮುಂದಾಗಿದೆ. ಈ ಉಪಕಾರವನ್ನು ನಾನು ಯಾವತ್ತೂ ಮದುವೆ ಮೊದಲ ದಿವಸ ನನ್ನ ಜೀವನದಲ್ಲಿ ನಡೆಯಲಾರ್ದಂತ ಘಟನೆನೇ ನಡೆದು ಹೋಯಿತು. ಮನೆಯಲ್ಲಿ ನೀವು ಯಾರು ಇರಲಿಲ್ಲ. ಯಾರು ಇಲ್ಲದ ಸಮಯದಲ್ಲಿ ಈ ಊರಿನ ನ್ಯಾಯಾಧೀಶರೆನಿಸಿಕೊಂಡ ಮಹಾಂತೇಶ ನಮ್ಮ ಮನೆಗೆ ಬಂದು ಕಾಮದ ಕೆಟ್ಟ ವಿಚಾರದಲ್ಲಿ ಶೀಲಾ ಎಂಬ ಹಾಲಿನಲ್ಲಿ ಕಾಮವೆಂಬ ಹುಳಿಯನ್ನು ಹಿಂಡಿದ್ದ. ಈ ಪವಿತ್ರವಾದ ದೇಹವನ್ನು ಮತ್ತೊಬ್ಬರಿಗೆ ಅರ್ಪಿಸುವ ಮಹಾಪಾಪವಿತ್ತು. ಇಂದು ಬೆಳಿಗ್ಗೆ ಆತ್ಮಹತ್ಯೆ ಮಾಡಿಕೊಂಡಿದ್ದೇನೆ. ಇದು ತಪ್ಪು ಎಂದು ಭಾವಿಸಿದೆ. ದಯವಿಟ್ಟು ನನ್ನನ್ನು ಕ್ಷಮಿಸಿ. ಇಂತಿ ನಿಮ್ಮ ಮಗಳು ಅಂಬಿಕಾ. ಕಟ್ಟಿಸಿಕೊಂಡು ಮುತ್ತೈದೆಯಾಗಿ ಮಾಡಿಕೊಂಡ ಗಂಟಲ ಬಳಿಗೆ ಹೋಗಬೇಕಾದ ನನ್ನ ಮಗಳಲ್ಲ. ನನ್ನ ಮಗಳ ನನ್ನ ಕೈಯಲ್ಲೇ ಎಲ್ಲಿ ಹೋಗ್ತಾ ಇದ್ದೀವಿ? ಒಂದು ಹೆಜ್ಜೆ ಮುಂದೆ ಇಟ್ಟರೆ ನಾನೇ ಆಗಿದೆ. ನಿನಗೆ ಮುಂದೆ ಬರಬೇಡಿ, ದಯವಿಟ್ಟು ಮುಂದೆ ಬರಬೇಡಿ. ಮದುವೆಗೆ ಬರುವ ಮಾನವರಲ್ಲವೋ ನೀವು. ಮಾನವರನ್ನು ತೆಗೆದು ಹಾಕುವ ಯಾಕೋ ಏನೇನೋ ಮಾತಾಡ್ತಾ ಇದೆಯಲ್ಲ. ಅಲ್ಲೋ, ನಿನ್ನ ಮಗಳ ಮದುವೆ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದ್ರೆ ನನಗೆ ಬಾಯಿಗೆ ಬಂದಂತೆ ಹೊಗಳ್ತಾ ಇದೆಯಲ್ಲೋ. ಅಲ್ಲೋ, ನನ್ನ ಕಂಡ್ರೆ ಹೆದರಿ ಗಡಗಡ ಅಂತ ನಡುತ್ತಿದ್ದೋ ನೀನು. ಇವತ್ತು ನಿನ್ನ ಮಗಳ ಮದುವೆ ಅಂತ ನಿನ್ನ ಮನೆ ಬಾಗಿಲಿಗೆ ಬಂದ್ರೆ ನನಗೆ ಬಾಯಿಗೆ ಬಂದಂತೆ ಮಾತಾಡ್ತಾ ಇದೆಯಲ್ಲ. ಯಾಕೋ ರುದ್ರ, ಏನಾಗಿದೋ ನಿನಗೆ? ಹೇಳು ಹೇಳು. ಹೇಳುವವರ ಮನೆಯಲ್ಲಿ ಹುಚ್ಚನಾಗಿ ದುಡಿದಿರಲ್ಲ. ಬರೀ
ಚೆನ್ನಾಗಿದ್ದೆ. ಯಾಕೆ ರುದ್ರ? ಏನಾಗಿದೆ ನಿನಗೆ? ನಮ್ಮನ್ನು ಕಂಡ್ರೆ ಗೌರವದಿಂದ ಮಾತನಾಡ್ತಾ ಇದ್ದ ನೀನು ಇವತ್ತು ನೋಡ್ರಿ ಏಕವಚನದಲ್ಲಿ ಕಲಿತಾ ಇದೆಯಲ್ಲ. ಯಾಕೆ ಏನಾಯ್ತು? ಇವತ್ತು ನಿನ್ನ ಮಗಳ ಮದುವೆ ಅಲ್ವೇ? ಮದುವೆ 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 ಎಂಬ ಮೂರಕ್ಷರದ ಮಾತು ಮುಗಿದು ಹೋಗಿದೆ ತಾಯಿ. ಮಗಳಾಗಿ ಮದುವೆಗೆ ಹೋಗಬೇಕಾದ ನನ್ನ ಮಗಳು ಮನೆಯುತ್ತ ಮಲಗಿದ್ದಾಳಮ್ಮ. ಅಂದ್ರೆ ನೀನ್ ಹೇಳೋ ಮಾತು ನನಗೆ ಅರ್ಥ ಆಗ್ತಾ ಇಲ್ಲ ಗುರು. ಏನಾಗಿದೆ ಅಂತ ಹೇಳೋ. ತಡಿ, ನನ್ನ ಮಗಳು ನಿನ್ ಮಗಳು ಅಲ್ಲ, ಏನಾಯ್ತು ಅಂತ ಹೇಳೋ. ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ. ನೀನ್ ಹೇಳೋ ಮಾತು ಸತ್ಯವಾಗಿದೆ ನೋಡಿದ್ರ. ಸತ್ಯದಲ್ಲಿ ಸತ್ಯ ಸತ್ತು ಸುಂದರವಾಗಿ ಮಲಗಿದ್ದಾಳೆ ಅಲ್ಲಿ ನೋಡಿ. ಅಂಬಿಕಾ, ಅಲ್ವೋ, ಯಾವ ಅವಮಾನಕ್ಕಾಗಿ ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೆ? ಯಾವ ಅಪಮಾನಕ್ಕಾಗಿ ನಿನ್ನ ಮಗಳು ಆತ್ಮಹತ್ಯೆ ಮಾಡಿಕೊಂಡಿದ್ದಾಳೋ ಹೇಳೋ, ಹೇಳೋ ರುದ್ರ, ಹೇಳೋ. ಅಪಮಾನ ಆಪತ್ತು ಎಂದು ತಂದುಕೊಂಡವಳಲ್ಲಪ್ಪ ನನ್ನ ಮಗಳು. ಅವಮಾನ ಮಾಡಿ ಅಪಮಾನಗೊಳಿಸಿ ಆಪತ್ತನ್ನು ತಂದು ಒದಗಿಸಿ ಅವಳ ಮೇಲೆ ಅತ್ಯಾಚಾರ ಮಾಡಿಬಿಟ್ಟ. ಹೇಳು ರುದ್ರ, ಅವಳು ಯಾರು ಅಂತ ಹೇಳು ರುದ್ರ. ಆ ಚಾಂಡಾಲ ಯಾರಂತ ಹೇಳು. ಆತ್ಮಹತ್ಯೆ ಕಾರ್ಯಕರ್ತರಾದ ಕುಲಗಾತಕ ಯಾರು ಅಂತ ಹೇಳುದ್ರ ಹೇಳು. ಕುಲಪಾತಕ ಯಾರು ನಿಮ್ಮ ಹೊಟ್ಟೆಯಲ್ಲಿ ನಿಮ್ಮ ಮಗ ಪಾತೆ. ಸತ್ಯವಾಗಿರೋ ಈ ಕೃತ್ಯ ನನ್ನ ಮಗ ಮಾಡಿದನೇನು ಹೇಳು. ಏನು? ನನ್ನ ಮಗ ಮಾತೃಶ ಎಂತ ಹೇಗೆ ಕೃತ್ಯ ಮಾಡಿದ್ರ? ಇಲ್ಲ, ಸಾಧ್ಯವಿಲ್ಲ. ನಿಮ್ಮ ಹೊಲ ಭಾರಿ ಭದ್ರಂತ ಕಥೆ ಇದು. ಮಾಂತೇಶ! ಮಾಂತೇಶ, ನಿನ್ನ ಮಠದಲ್ಲಿ ಸಾಕಿರೋ ಕಿಡಿ ಅಂತ ನಾನು ತಿಳ್ಕೊಂಡಿದ್ದೆ ಕಣೋ. ಆದ್ರೆ ನೀನು ಗಂಡುಗಳ ಮಾತು ಕೇಳಿ ಹಸಿ ಮಾಂಸ ತಿನ್ನೋ ರಣ ಹತ್ತು ನಿನ್ನ ಅಡ್ಡಿ ಅಂತ ನಾನು ಅಂದ್ಕೊಂಡಿದ್ದೆ. ನನ್ನ ಮಗ ಮಾತೇಶ ಎಂತ ಹೇಗೆ ಕೃತ್ಯ ಮಾಡುತ್ತಾನೆ ಅಂತ ನಾನು ಕನಸಿನಲ್ಲಿ ಕೂಡ ಕಂಡಿರಲಿಲ್ಲ ನನಗೆ. ಕನಸಿನಲ್ಲಿ ಕೂಡ ಕಂಡಿರಲಿಲ್ಲ. ಯಾರು ನೆನೆಸಿರಲಿಲ್ಲ ತಾಯಿ ಇಂಥ ಸನ್ನಿವೇಶವನ್ನು. ಆದರೆ ಕನಸನ್ನು ನನಸು ಮಾಡಿಕೊಂಡು ಹೋದವನು ಇರಲಿಲ್ಲ. ಇಲ್ಲಿ ಉಳಿದವರು ನಾವು 3 ಜನ ಮಾತ್ರ. ನೋಡಿ ನೋಡಿ ಸುಂದರವಾದ ಸನ್ನಿವೇಶವನ್ನು ನೋಡಿ ಸಂತೋಷ ಪಡಿದ್ದೇನೆ. ಸಂತೋಷ ಎಂದು ನಿಮ್ಮ ಜೀವನದಲ್ಲಿ ಇಂಥ ಸುಂದರವಾದ ಸನ್ನಿವೇಶ ಬರೋದಿಲ್ಲವೇ? ಬರೋದಿಲ್ಲ. ನೋಡಿ ಸಂತೋಷ ಪಡಿ. ನಾನು ನಿಮಗೆ ಏಕವಚನದಲ್ಲಿ ಮಾತನಾಡಿದರೆ ನಿಮ್ಮ ಆತ್ಮಕ್ಕೆ ಅಪಮಾನವಾಗುವುದಲ್ಲೇ? ಎಂದಿದ್ದರೆ
ಮನೆತನವೆಂದು ನನಗೆ ತಕ್ಕ ಪ್ರತಿಫಲ ನೀಡಿದ್ರಿ ನೀವು. ಹೇಳಿ ಬರುಣ ನಾನು ಯಾವ ಕಾಲಕ್ಕೂ ಬರಲಾರೆ. ಧರ್ಮರಾಜ್, ನಿಮಗೆ ಹಿಂದೊಮ್ಮೆ ಒಂದು ಮಾತು ಹೇಳಿದೆ, ನೆನಪಿದೆಯಾ? ದುಡಿಯುವವರ ಮನೆಯಲ್ಲಿ ಆಳು ಮಗ ಎಂದು ಯಜಮಾನಾಗಲ್ಲ, ಯಜಮಾನನೇ ಆಗುತ್ತಾನೆ. ಅವರ ಮಗನೇ ಆಗುತ್ತಾನೆ. ನಾನು ಎಷ್ಟೇ ನಾನೊಬ್ಬ ನಿಮ್ಮ ಮಳೆಯ ಮಗನೇ ಅಮ್ಮ ನಿಮಗೆ ಭಾವನೆ ಬಂದೆ. ಗೆಜ್ಜೆ ಕಟ್ಟಿ ಕುಣಿದಾಡುತ್ತೈತೆ ಜನಗಳ ಈ ಸೆಳೆತ ಬದುಕಿನ ಬವಣೆಯ ಈ ತಿರುಳ. ಅಂದ್ರೆ ನಾನು ನಿಮ್ಮನ್ನು ಏನಂತ ಕರಿಬೇಕು ಬನ್ನಿ, ಏನಂತ ಕರಿಬೇಕು? ನಮ್ಮ ಕತ್ತು ಕತ್ತರಿಸುವ ಯಾಕೋ ಈ ರೀತಿ ಮಾತಾಡ್ತಾ ಇದೆಯಾ ನೀನು? ನಿಮ್ಮ ಮನಸ್ಸಿಗೆ ನೋವಾಯ್ತೇನಪ್ಪ? ನಿಮ್ಮ ಮಗ ಮಾಡಿದ ಈ ತಪ್ಪು ನಿಮಗೆ ಒಪ್ಪಿಗೆ ಆಯ್ತೇನವ್ವ? ಯಾಕೆಂದರೆ ನನ್ನ ಹೆಂಡತಿಯ ಹೊಟ್ಟೆಯಲ್ಲಿ ಹೆಣ್ಣು ಹುಟ್ಟಲಿ ಅಂತ ನನಗೆ ಮೊದಲು ಹುಟ್ಟಿ ನಿಮ್ಮ ಮನೆಗೆ ಬಂದಾಗ ನಿಮ್ಮ ಕೈಗಳಿಂದ ಅವಳ ಕೊನೆಗೆ ಚಿನ್ನದ ಸರ ಹಾಕಿದ್ರಿ. ಯಾಕೆ ಅಂತ ಗೊತ್ತಾ ತಾಯಿ? ಮನೆ ಮೂಲಕ ಮಗನಿಂದ ನನ್ನ ಮಗಳ ಮಾನ ಪ್ರಾಣ ಕಳೆಯೋದಕ್ಕಾಗಿರ್ಬೇಕು ನೀವು ಕೊಟ್ಟ ಒತ್ತಿನ ಕಾಲಿಗೆ. ಇವತ್ತು ಆ ಉಪಕಾರ ನಿಮ್ಮ ಮಗನಿಂದ ತೀರಿಸ್ಕೊಂಡ್ಬಿಟ್ರಿ. ನೀವು ತೀರಿಸ್ಕೊಂಡ್ಬಿಟ್ಟವ, ಧರ್ಮರಾಜ್ ಮಾತಾಡಿದ್ದಲ್ಲಿ ಯಾಕೆ ಮೌನವಾಗಿ ನಿಂತಿದ್ದೀರಿ? ನೀವು ಮಾತನಾಡುವ ನಾಯಿಗೆ ನಾಚಿಕೊಂಡಿದ್ದೆ, ಧೈರ್ಯ ಹೆದರಿಕೊಂಡಿದ್ದೆ, ಅಥವಾ ಮಾತನಾಡುವ ರೀತಿಯೇ ತಪ್ಪಿ ಹೋಯಿತೆ. ನೀವು ಸುತ್ತ 40 ಹಳ್ಳಿಗೆ ನ್ಯಾಯ ಹೇಳುವ ನ್ಯಾಯವಂತರು, ನೀತಿವಂತರು, ಮಾನವಂತರು. ಆದರೆ ಮಾನವಂತರ ಮನೆಯ ಅಂಗಳದಲ್ಲಿ ಹಾವು ಒಂದು ಹುತ್ತ ಮಾಡಿ ನಿಮಗೆ ಗೊತ್ತಾಗಲಿಲ್ಲ. ತುಳಸಿಗೆ ನೀವು ಅಮೃತ ಕುಡಿಸಿದರೆ ನಿಮ್ಮ ಮನೆಯ ಹೊತ್ತಿನಲ್ಲಿರುವ ಹಾವು ನಂಬಿದವರಿಗೆ ವಿಷವಿಸುತ್ತಿದೆ. ಜನರಿಗೆ ಬೊಟ್ಟು ಮಾಡಿ ತೋರಿಸುವ ನಿಮ್ಮ ಅಣ್ಣದ ತಟ್ಟೆಯಲ್ಲಿ ಸತ್ತು ಬಿದ್ದ ಹಂದಿಯನ್ನು ನೀವು ಮೊಟ್ಟಿದ್ದೀರಿ. ಇದು ಈ ಮಹಾನವಂತರ ಮನೆತನದ ಕಥೆ ಅಲ್ಲ. ಇದು ದಯವಿಟ್ಟು ನಮ್ಮ ಮನ ನೋಯುವಂತೆ ಮಾತಾಡಬೇಡ. ಮಧ್ಯದಲ್ಲಿ ಮಾತಾಡಬೇಡ ಮಾದೇವಿ, ನೀನು ಸುಮ್ಮನೆ ಬಿಡು. ಮಾತಾಡುತ್ತಾ ಮಾತಾಡು, ನಿನಗೆ ಏನು ಬೇಕು ಹಾಗೆ ಮಾತಾಡು. ಇದಕ್ಕೆ ನನ್ನ ಅಭ್ಯಂತರವೇನಿಲ್ಲ ರುದ್ರ. ಹೆತ್ತ
ಮಕ್ಕಳನ್ನ ಕಳೆದುಕೊಂಡಿರೋ ನೋವು ಹೆತ್ತ ಕರುಳಿಗೆ ಗೊತ್ತಾಗುತ್ತೆ ಹೊರತು ನಿಂತು ನಮ್ಮಂತವ್ರಿಗೆ ಏನೋ ಗೊತ್ತಾಗುತ್ತೆ ರುದ್ರ. ನಮ್ಮಂತವ್ರಿಗೆ ಏನೋ ಗೊತ್ತಾಗುತ್ತೆ. ಈಗ ನೀ ಸತ್ತು ಮಲಗಿರೋಳು ನಿನ್ನ ಮಗಳೆಲ್ಲ ಕಣ್ಣು ರುದ್ರ, ಅವಳು ನನ್ನ ಮಗಳು ರುದ್ರ. ಈಗ ಮದುವೆ ನಿಂತು ಹೋಗಿರೋದು ನಿನ್ನ ಮಗಳ ಮದುವೆ ಎಲ್ಲ ಕಣ್ಣು ರುದ್ರ, ನನ್ನ ಮಗಳ ಮದುವೆ ಕಣ್ಣು ರುದ್ರ, ನನ್ನ ಮಗಳ ಮದುವೆ. ಒಪ್ಪಿಕೊಳ್ಳುವಂತ ಮೂರ್ಖತನ ತಪ್ಪು ಯಾರೇ ಮಾಡಿದ್ರು ತಪ್ಪು ತಪ್ಪೆ ಅಂದಾಗ ತಪ್ಪು ಮಾಡಿದವನು ಎಷ್ಟೇ ದೊಡ್ಡವನಾದ್ರೂ ಆ ನ್ಯಾಯ ದೇವತೆ ಮುಂದೆ ಸಾಗಲೇಬೇಕು ರುದ್ರ, ಸಾಗಲೇಬೇಕು ರುದ್ರ. ಈಗ ನೀನು ಬರೀ ನಿನ್ನ ಮಾತಿನ ಪೆಟ್ಟಿನಿಂದ ನಾನು ಹೊಡಿತಾ ಇದ್ದೀಯೋ ಅದು ನಿನಗೆ ಸಾಧ್ಯ ಹೋದ್ರೆ ರುದ್ರ, ನಿನ್ನ ಕಾಲನ್ನು ಹಾಕೊಂಡ್ರು ಆ ಕೆಳದಿಂದ ಹೊಡೆದ್ರು ಈ ನಿನ್ನ ಧ್ವನಿ ಹೊಡಿಸ್ಕೊಳ್ಳೋಕೆ ಸಿದ್ಧವಾಗಿ ನಿಂತಿದ್ದಾನೆ. ಈ ನಿನ್ನ ಧ್ವನಿ ಸಿದ್ಧವಾಗಿ ನಿಂತಿದ್ದಾನೆ. ತಪ್ಪು ಮಾಡುವಂತ ಮಕ್ಕಳನ್ನ ಹಡಿದವರದು ಹಡಿದವರಾದ ನಮ್ಮ ಕರ್ಮ. ಆ ಕರ್ಮವನ್ನು ಕಳೆದುಕೊಳ್ಬೇಕಾಗಿರೋದು ಹಡಿದವರಾದ ನಮ್ಮ ಧರ್ಮ ಅಂದಾಗ ಮಾತಾಡುದ್ರ, ಮಾತಾಡೋ. ನಿನ್ನ ಮಾತಿನಿಂದ ನಾನು ಸಿಟ್ಟಾಗೋದು ರುದ್ರ. ನೀನು ಕಳಿಕೊಂಡು ನಿನ್ನ ಬಾನ ನಿನ್ನ ಮಗಳು ನಿನಗೆ ನಿನಗೆ ಮತ್ತೆ ಸಿಗೋದಿಲ್ಲ ಕಣೋ. ಅದಕ್ಕಾಗಿ ನಿಮ್ಮ ಮಗ ಮಾಡಿದ ತಪ್ಪನ್ನು ಎಚ್ಚರ ತಪ್ಪಿ ನನ್ನ ಮಗ ಮಾಡಿದ ತಪ್ಪನ್ನ ಮರೆತು ಬಿಡು ಅಂತ ಹೇಳೋ ಮೂರ್ಖನಲ್ಲ. ನನ್ನ ಮಗ ಮಾಡಿದ ತಪ್ಪಿಗೆ ಶಿಕ್ಷೆ ಕೊಡೋದಕ್ಕೆ ನನಗೆ ಬಿಟ್ಟುಕೊಡು. 10 ಜನರಿಗೆ ನ್ಯಾಯ ಹಿಡಿದು ನನ್ನ ಮಗನಿಗೆ ಶಿಕ್ಷೆ ಕೊಡದೆ ಹೋದ್ರೆ ಆ ದೇವರು ಸಹ ನನಗೆ ಮೆಚ್ಚೋದಿಲ್ಲ ರುದ್ರ, ಆ ದೇವರು ಸಹ ನನ್ನ ಮೆಚ್ಚೋದಿಲ್ಲ ರುದ್ರ. ಆದ್ರೆ ನಿನ್ನ ಹತ್ರ ಒಂದೇ ಒಂದು ರುದ್ರ ಲೇ ಒಂದೇ ಒಂದು ಭಿಕ್ಷೆ ಅಂತ ಕೇಳ್ತಾ ಇದ್ದೆ. ಆಗಲ್ಲ ಅಂತ ಮಾತ್ರ ಹೇಳ್ಬೇಡ ರುದ್ರ, ಮಾತ್ರ ಹೇಳ್ಬೇಡ ಕಣೋ. ನನ್ನ ಮಾತು ನಡೆಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡು. ಅದೇ ಕೇಳಬೇಕಂತಿದ್ರು ಕೇಳಿಬಿಡಿಯಪ್ಪ. ಸುತ್ತು 40 ಜನರ ಮಣಿತನದಲ್ಲಿ ನಮ್ಮ ಮಣಿತನ ನ್ಯಾಯವಂತರ ಮಣಿತನ, ನೀತಿವಂತರ ಮಣಿತನ. ಮಣಿತನದಲ್ಲಿ ಹುಟ್ಟಿದ ಮಗ ಇಂಥ ತಪ್ಪು ಕೆಲಸ ಮಾಡಿದ್ದಾನೆ ಅಂತ 4 ಜನರಿಗೆ ಗೊತ್ತಾದ್ರೆ ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಹಾಳಾಗೋಗ್ಬಿಡ್ಬೇಕಲ್ಲ ರುದ್ರ. ಯಾವ ಕಾಲಕ್ಕೂ ನಿನ್ನ ಮಗಳ ಸಾವಿಗೆ ನನ್ನ ಮಗನೇ ಕಾರಣ ಅಂತ ಯಾರ ಮುಂದೆ ಹೇಳ್ಬಾರ್ದು ರುದ್ರ. ನಿನ್ನ ಮಗಳ ಸಾವಿನಿಂದ ನನ್ನ ಮನೆತನದ ಮಾನ ಮರ್ಯಾದೆ ಹೋಗ್ಬಾರ್ದು ಕಣೋ. ನನ್ನ ಮನೆತನದ ಮಾನ ಮರ್ಯಾದೆ ಉಳಿಸ್ಕೊಡ್ತೀನಿ ಅಂತ ನನಗೆ ಮಾತು ಕೊಡೋ ರುದ್ರ, ನಿನಗೆ ಕಾಲಿ ಬೀಳ್ತೀನಿ ಕಣೋ.
ಬಿಚ್ಚಿಕೊಡೋ ರುದ್ರ ಹತ್ತನೇ ಕಣ್ಣೀರು ಬರುವುದು ಸ್ವಾಭಾವಿಕ. ಆದರೆ ನೀವು ಹೇಳುವ ಮಾತು ಹೇಗೆ ಹತ್ತರೂ ಕಣ್ಣೀರು ಬಂದಂತೆ ಅವರು ಎನ್ನುವಂತಿದೆ. ಇದು ಇದು ಅನಿವಾರ್ಯ ಕಣೋ. ಯಾರೇನ್ ಮಾಡಕ್ಕಾಗುತ್ತೆ? ಕೈಯನ್ನು ಸುಟ್ಟಿರೋ ದೀಪದ ತಪ್ಪಿಗಾಗಿ ಪುನತಿನ ಹೊಡಿಬಾರ್ದು ಕಣ ರುದ್ರ. ಪುನತಿನ ಹೊಡಿಬಾರ್ದು. ಹೌದು, ನೀನು ಕೂಡ ಆ ಮನೆಯಲ್ಲಿ ಬೆಳೆದಿದೆಯ ರುದ್ರ, ಇದು ಒಂದೇ ಒಂದು ಮಾತ್ರ ನಡೆಸಿಕೊಟ್ಟು ಬಿಡು, ನಡೆಸಿಕೊಟ್ಟು ಬಿಡು. ರುದ್ರ ರುದ್ರ ನಾವು ಮನೆ ಮೇಲಿಟ್ಟ ಅಭಿಮಾನವನ್ನ ನಿನ್ನ ಮಗ ಇರಲಿಲ್ಲ. ಅದನ್ನ ಮೊದಲು ಅರ್ಥ ಮಾಡ್ಕೊಂಡು ನೀನು ಮದುವೆ ನೀನಿಲ್ಲಿಂದ ಮನೆ ಬಿಟ್ಟು ಬೇಗ ಬೇಗ ಅಂಬಿಕಾಳ ಶವನ ಸಾಗಿಸ್ಬಿಡು. ಮದುವೆ ಬಂದ ಜನರಿಗೆ ನಾನೇ ಕಳಿಸ್ತೀನಿ. ನಾನು ನಿಮ್ಮ ಮನೆಯ ಅಂಡ ಉಡ್ಡಕ್ಕಾಗಿ ನಾನು ನಿಮ್ಮ ಮಾತು ನಡೆಸ್ಕೊಡ್ತೀನಿ ಬೇಬಿ. ಆದ್ರೆ ನಿಮ್ಮ ಮಗ ಮಾಡಿದ ತಪ್ಪಿಗೆ ನೀವು ಶಿಕ್ಷೆ ಕೊಡದೆ ಹೋದರೆ ಇವನು ಮಾನವಂತರ ಮನೆ ತಂದೆ ಹುಟ್ಟಿದವನು. ಕಾದು ನೋಡು. ಸಾಕಿರಿಸಿ ನಿಮ್ಮ ಮಾತನ್ನ. ನನ್ನ ಮಗನ ಬೇಕಾದ್ರೆ ಈ ಊರು ಬಿಟ್ಟು ಕಳಿಸಿ ಬಿಡಲ್ರಿ, ಊರು ಬಿಟ್ಟು ಕಳಿಸಿ ಬಿಡಲ್ಲ. ಆಸ್ತಿ ಅಂತಸ್ತು ನಮ್ಗೆ ಯಾವುದು ಬೇಡ ರೀ, ಯಾವುದು ಬೇಡ. ಮತ್ತೆ ನನ್ನ ಮಗನಿಗೆ ಯಾವ ಶಿಕ್ಷೆ ಕೊಡಬೇಡ್ರಿ. ಮಹಾದೇವಿ, ನಿನಗಿದೆಲ್ಲ ಗೊತ್ತಾಗಲ್ಲ. ನೀನ್ ಮನೆಗೆ ಹೋಗ್ಬಿಡು, ನಿನ್ ಮನೆಗೆ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡು ಯಾರು ಮಾನವ, ವಿಧಿಯಾಟ ಕಂಡವರು ಯಾರು ಮಾನವ. ನಗುತ್ತೈತಿ ದೈವ ಅಲ್ಲಿ, ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟ ಕಂಡವರು ಯಾರು ಮಾನವ, ವಿಧಿಯಾಟ ಕಂಡವರು ಯಾರು ಮಾನವ. ರುದ್ರ, ನನ್ನ ಕುಟುಂಬದ ಮೇಲೆ ನೀನಿಟ್ಟು ಪ್ರೀತಿ ಅಭಿಮಾನಕ್ಕೆ ನನ್ನ ಮಗ ಮೋಸ ಮಾಡ್ಬಿಟ್ಟ ಕಣೋ. ಅದನ್ನ ಕ್ಷಮಿಸಿಕೊ ಅಂತ ಕೇಳೋ ಅಧಿಕಾರನು ನಾನು ಕಳ್ಕೊಂಡ್ಬಿಟ್ಟಿದ್ದೀನಿ ಕಣೋ ರುದ್ರ. ನಾನು ಕಳ್ಕೊಂಡ್ಬಿಟ್ಟೆ. ಆ ಪತ್ರ ಕಣೋ. ಕುಣಿಸೋದಾಲೆ ಕುಣಿತೋವಾಲೆ, ಕುಣಿಸೋದಾಲೆ ಕುಣಿತೋವಾಲೆ. ಹಿರಿಯರಿಗೆ ಅನಬರಬರೆ ವಿಧಿಯೇ, ವಿಧಿಯಾಟ ಪತ್ರವನ್ನು ಹರಿದು ಹಾಕಿದರೆ ಜೋಡಿಸಿ ಓದುವರು ಇದ್ದಾರೆ, ಅಥವಾ ಇದನ್ನು ಸುಟ್ಟು ಹಾಕಿದರೆ ಹೀಗಿನ ತಂತ್ರಜ್ಞಾನವನ್ನು ಉಪಯೋಗ ಮಾಡಿ ಮರುಸೃಷ್ಟಿ ಮಾಡಿ ಮತ್ತೆ ಓದುವವರು ಇದ್ದಾರೆ. ಅವಾಗ ನನ್ನ ದನಿಯ ಮನೆತನದ ಮಾನ ಬೆಳವಣಿಗೆ
ಮತ್ತೊಂದು ಸತ್ಯದ ಸುಳಿವು ಈ ನಿಮ್ಮ ರೊಕ್ಕದ ಹೊಟ್ಟೆಲ್ ರುದ್ರ, ನಿನ್ನ ಹತ್ರ ಕ್ಷಮೆ ಕೇಳುವ ಅರ್ಹತೆಯನ್ನು ಆದಷ್ಟು ಬೇಗ ಅಂಬಿಗಳ ಶವನ ಸಾಗಿಸಿಬಿಡಬಹುದು. ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ. ನಗುತ್ತೈತಿ ದೈವ ಅಲ್ಲಿ ಅಳುತ್ತೈತಿ ಜೀವ ಇಲ್ಲಿ. ವಿಧಿಯಾಟದ ವಿಧಿಯಾಟದ ಅಯ್ಯೋ ಮಗಳೇ, ಎಂತ ದುರಂತ ಕೇಳಿ ಮಾಡಿದೆಯಪ್ಪ ನನ್ನನ್ನು. ಎಂತಗಳನ್ನು ಕತ್ತರಿಸಿಕೊಂಡು ಅನ್ನ ಕೊಟ್ಟವರ ಋಣಕ್ಕೆ ಬಂಧಿಸಿ ಬಿಟ್ಟಿಲ್ಲಪ್ಪ. ಅದಕ್ಕೆ ಎಂತಿರಬೇಕು ದೊಡ್ಡವರು, ಎಂತ